ಕಿರಣ್ ಮಜುಂದಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಿಎಂ ಅವರ ಹೇಳಿಕೆಗೆ. ಈ ತರ ತಪ್ಪು ಹೇಳಿಕೆಗಳನ್ನು ಕೊಡಬಾರ್ದು, ಎಲ್ಲ ಗುಣಮಟ್ಟವನ್ನ ಪರಿಶೀಲಿಸಿ ಅಭಿವೃದ್ಧಿಪಡಿಸಲಾಗಿದೆ ಲಸಿಕೆಗಳನ್ನ ಅನ್ನೋದು ಮಾತು ಹೇಳ್ತಾ ಇದ್ದಾರೆ. ನಾನು ತಜ್ಞನಲ್ಲ, ಜನಸಾಮಾನ್ಯರ ಮಾತುಗಳನ್ನು ನಾನು ಕೇಳಿದ್ದೇನೆ. ಜನಸಾಮಾನ್ಯರುಗಳ ಚರ್ಚೆಯ ವಿಚಾರ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಅದರ ಬಗ್ಗೆ ಅನುಮಾನಗಳನ್ನು ಹೋಗಲಾಡಿಸ್ಬೇಕಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವರಿಗೆ ಬೇಕಾದಂಥ ಮಾಹಿತಿಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ ಮತ್ತು ಸರ್ಕಾರದ ಕರ್ತವ್ಯ. ನಾನು ನೀವು ಮಾತಾಡೋದು ಬೇರೆ ಬಿಡಿ. ನೀವು ನನ್ನನ್ನು ಪ್ರಶ್ನೆ ಕೇಳ್ತೀರಿ, ನಾಳೆ ಸಾಯಂಕಾಲ ಹೋಗ್ಬಿಟ್ಟು ಟಿ ವಿನಲ್ಲಿ ಕೂತ್ಕೊಂಡು ನನ್ನನ್ನು ಬೈತೀರಿ, ಅದು ಬೇರೆ ವಿಚಾರ. ಬಟ್ ವೈಜ್ಞಾನಿಕವಾಗಿ ಜನರ ಭಾವನೆಗಳಿಗೆ, ಜನರ ವಿಚಾರಗಳಿಗೆ ಚಿಂತನೆ ಮಾಡಬೇಕು. ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಏನಪ್ಪ, ನಾನು 2 ವ್ಯಾಕ್ಸಿನ್ ತಗೊಂಡಿದ್ದೀನಿ. ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರ. ಸರ್ಕಾರ ಹೇಳಿದ್ರು ತಗೊಳ್ಳಿ ಅಂತ ತಗೊಂಡಿದ್ದೀವಿ. ನೀವು ತಗೊಂಡಿದ್ದೀರಾ ಇಲ್ವೋ? ಅಲ್ಲಪ್ಪ, ತಗೊಂಡಿದ್ದೀರಾ ಇಲ್ವಾ ನೀವು? ಬೂಸ್ಟರ್ ಹಾಕ್ಸ್ಕೊಂಡಿದ್ದೀರಾ ನೀವು? ನಿಮ್ಗೆ ಏನಾರು ಅನುಮಾನ ಇದೆಯಾ ಇಲ್ವಾ? ನನಗೆ ಸ್ವಲ್ಪ ಕೇಳಿ, ವಯಸ್ಸಾಗ್ತಾ ಇದೆ, ಏನ್ ಹೇಳಿ ನಾನು? ವಯಸ್ಸು ಏನ್ ಹೇಳಿ? ನೀವೇ ಹೇಳಬೇಕು. ನೀವು ಸಾರ್ವಜನಿಕರಿಗೆ ಹತ್ತಿರವಾಗಿರ್ತಕ್ಕಂಥವ್ರು, ಮಾಧ್ಯಮದವರು ಸಾರ್ವಜನಿಕರಿಗೆ ಹತ್ತಿರವಾಗಿರ್ತಾರೆ. ಸಾರ್ವಜನಿಕರಲ್ಲಿ ಗೊಂದಲ ಇರೋದಂತೂ ಸತ್ಯ. ನಿಜನಾ ಸುಳ್ಳ? ನಿಜನೇನ್ರಿ? ಅಲ್ಲಪ್ಪ, ನಿಜ ಇದೆಯಾ ಇಲ್ವಾ ಅಷ್ಟು ಹೇಳಿ. ನನ್ನನ್ನೆಲ್ಲ ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಸಾರ್ವಜನಿಕರಿಗೆ ಗೊಂದಲ ಇದೆಯಾ ಇಲ್ವಾ? ಗೊತ್ತಿಲ್ಲ ಅಂತ ಬೇಕಾದ್ರೆ ಹೇಳ್ತೀರಿ ನೀವು, ಹಂಗೆ ಹೇಳ್ಬಾರ್ದು, ಸ್ಪಷ್ಟವಾಗಿ ಹೇಳ್ಬೇಕು. ನಿಜ ಇದೆ, ಇಲ್ಲ ಗೊಂದಲಗಳು ಇದೆ. ಅದ್ರ ಬಗ್ಗೆ ನೀವು ಡಿಸೆಕ್ಟ್ ಮಾಡೋಕ್ಕಾಗುತ್ತಾ? ಯಾರು ಡಿಸೆಕ್ಟ್ ಮಾಡಬೇಕು? ಯಾರು ವಿಚಾರಗಳನ್ನು? ಆರೋಗ್ಯ ಇಲಾಖೆ ಇದಕ್ಕೆ ಸ್ಪಷ್ಟೀಕರಣವನ್ನು, ಇದು ಇಡೀ ಭಾರತ ಒಂದೇ ಅಲ್ಲ, ಇಡೀ ವಿಶ್ವ ಇದ್ರ ಬಗ್ಗೆ ಗಮನ ಹರಿಸಬೇಕಾದಂಥ ವಿಚಾರ. ಇನ್ನು ಕೋವಿಡ್ ಇದೆ ಅಂತಾರೆ, ಪಾಸಿಟಿವ್ ನೆಗೆಟಿವ್ ತೋರಿಸ್ತಾನೆ ಇದ್ದೀರಿ. ಕಮ್ಮಿ ಮಾಡಿದ್ರ ಜಾಸ್ತಿ ಮಾಡಿದ್ರ? ಕಡಿಮೆ ಆಗಿದೆ.